ಇನ್ನು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ಇವತ್ತು? ಕೆಸರೆ ಸರ್ವೆ ನಂಬರ್ 464ರ 3.16 ಎಕರೆ ಜಮೀನಲ್ಲಿ ಸರ್ವೆ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಜೊತೆಗೇನೆ ಲೋಕಾಯುಕ್ತ ಟೀಮ್ ಬಂದಿದೆ. ಎಸ್ಪಿಟಿಜೆ ಉದೇಶ್ ನೇತೃತ್ವದ ತಂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸ್ಥಳದಿಂದಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತಹ ಅಧಿಕಾರಿಗಳು, ಮುಡಾ ಅಧಿಕಾರಿಗಳು, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕ ಇವರು ಕೂಡ ಸಾಥನ್ನ ಕೊಡ್ತಾ ಇದ್ದಾರೆ. ಮುಡಾ ಅಧಿಕಾರಿಗಳು ಕೂಡ ಇದ್ದಾರೆ, ಜೊತೆಗೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಕೂಡ ಇವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲಿಂದ ಆರಂಭ ಆಯ್ತಲ್ಲ ಅಲ್ಲಿಂದ ತನಿಖೆ ಆರಂಭ ಆಗ್ತಾ ಇದೆ. ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಲೈವ್ ನಲ್ಲಿ ಸಂಪರ್ಕದಲ್ಲಿದ್ದಾರೆ. ರಾಮ್, ಇದೀಗ ಎಲ್ಲ ಆರಂಭ ಆಯ್ತು ಮುಡಾ ಹಗರಣ, ಅಲ್ಲಿಂದನೇ ತನಿಖೆ ಆರಂಭ ಆಗ್ತಾ ಇದೆ, ಏನೇನು ಅಪ್ಡೇಟ್ ಸಿಗ್ತಾ ಇದೆ ನಿಮಗೆ? ಚೈತ್ರ, ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಪ್ರಕರಣದಲ್ಲಿ ಲೋಕಾಯುಕ್ತದಲ್ಲಿ FIR ಆಗಿತ್ತು, ತನಿಖೆ ಚುರುಕುಗೊಂಡಿದೆ ಅಂತ ಹೇಳಬಹುದು. ಯಾಕಂದ್ರೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 90 ದಿನಗಳ ಗಡುವು ನೀಡಿದೆ. 90 ದಿನದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಣೆ ತನಿಖೆಗಳನ್ನು ಮುಗಿಸಿ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ಇವತ್ತು ಮೊದಲ ಹಂತದ ಒಂದು ತನಿಖೆಯನ್ನ ಲೋಕಾಯುಕ್ತ ಪೊಲೀಸರು ಆರಂಭಿಸಿದ್ದಾರೆ. ಅಂದ್ರೆ ತಾವು ಹೇಳದಂತೆ ಎಲ್ಲಿಂದ ಆರಂಭ ಆಗಿತ್ತು ಆ ಒಂದು ಸ್ಥಳದಲ್ಲಿ ಇವತ್ತು ಮಹಾಜರು ಮಾಡುವಂಥದ್ದು ಮತ್ತೆ ಆ ಒಂದು ಸ್ಥಳವನ್ನ ಸರ್ವೆ ಮಾಡುವಂತ ಕೆಲಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ದೂರುದಾರ ಏನು ಸ್ನೇಹಮಯಿ ಕೃಷ್ಣ ಇದ್ದಾರೆ ಆತನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ಕೆಸರೆ ಸರ್ವೆ ನಂಬರ್ 464 3.16 ಗುಂಟೆ ಜಮೀನು ಏನು ನಿಂಗ, ಜವರ, ಮೈಲಾರಯ್ಯ ಮತ್ತು ದೇವರಾಜು ಅವರಿಗೆ ಸೇರಿತ್ತು. ಅದಾದ ನಂತರ ಅದನ್ನು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಯನ್ನು ಮಾಡಿದ್ರು. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಗಿಫ್ಟ್ ಡೀಡ್ ಆಗಿ ನೀಡ್ತಾರೆ. ತದನಂತರ ಅದೇ ಒಂದು ಜಮೀನು ಅಂದರೆ ಮುಡಾದವರು ತೆಗೆದುಕೊಂಡು ನಮ್ಮ ಒಂದು ಸೈಟ್ಗಳನ್ನು ಮಾಡಿದ್ದಾರೆ. ಹೀಗಾಗಿ ಬದಲಿ ಭೂಮಿಯನ್ನು ಕೊಡಬೇಕು ಅಂತೇಳಿ 14 ನಿವೇಶನಗಳನ್ನು ವಿಜಯನಗರದಲ್ಲಿ ಪಡೆದುಕೊಂಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತನಿಖೆ ಆ ಒಂದು ಜಮೀನಿನಿಂದ ಆರಂಭಿಸಿದ್ದಾರೆ. ಮೊದಲ ಹಂತದಲ್ಲಿ ಏನು ಲೋಕಾಯುಕ್ತ SPTJ ಉದೇಶ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಸಂಪೂರ್ಣವಾಗಿ ಆ ಜಾಗವನ್ನು ಸರ್ವೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ಆ ಒಂದು ಸ್ಥಳದ ಒಂದು ಚೌಕಟ್ಟನ್ನು ಹಾಕುವಂಥದ್ದು ಮತ್ತು ಸರ್ವೆ ಮಾಡಿ ಆ ಬಾರ್ಡರ್ಗಳನ್ನು ನಿಗದಿ ಮಾಡಿಕೊಂಡ್ರೆ ತದನಂತರ ವಿಜಯನಗರದಲ್ಲಿ ಏನು ಬದಲಿ ನಿವೇಶನಗಳು ತೆಗೆದುಕೊಂಡ್ರು ಅಲ್ಲೂ ಹೋಗಿ ಸರ್ವೆ ಮಾಡ್ತೇವೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಮುಖವಾಗಿ ಈಗ ಬೇಕಾಗಿರುವಂಥದ್ದು ಆ ಜಮೀನಿನ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವಂಥದ್ದು. ಈಗಾಗಲೇ ದಾಖಲೆಗಳಿಗೆ ಒಂದು ನೋಟಿಸನ್ನು ಮತ್ತು ಪತ್ರ ವ್ಯವಹಾರವನ್ನು ಮಾಡಿ ಲೋಕಾಯುಕ್ತರು ಅದನ್ನು ತೆಗೆದುಕೊಂಡಿದ್ದಾರೆ. ಈಗ ಆ ಜಾಗವನ್ನು ನೇರವಾಗಿ ಅಲ್ಲೇ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುಡಾದ ಸಂಕಷ್ಟ ಆ ಒಂದು ಜಮೀನಿನಿಂದ ಏನು ಆರಂಭವಾಗಿತ್ತು ಅದೇ ಒಂದು ಸ್ಥಳದಿಂದ ಈಗ ಸರ್ವೆಯನ್ನ ಆರಂಭಿಸಿದ್ದಾರೆ. ಚೈತ್ರ, ರಾಮಲ್ಲಿ ಸರ್ವೆ ಕೆಲಸಗಳೇನು ನಡೀತಾ ಇತ್ತಲ್ಲ ಅದು ಮುಗ್ದಿದೆಯಾ ಅಥವಾ ಇನ್ನೂ ಕೂಡ ಆಗ್ತಾ ಇದೆಯಾ, ಹೇಗೆ? ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ 2 ಗಂಟೆಗಳ ಕಾಲ ಅಲ್ಲಿ ಸಂಪೂರ್ಣವಾದಂತಹ ಸರ್ವೆ ಮಾಡುವಂಥದ್ದು. ಯಾಕಂದರೆ 3.16 ಎಕರೆ ಜಾಗ ಏನಿದೆ ಅದು ಹಿಂದೆ ಕೃಷಿ ಜಮೀನಾಗಿತ್ತು. ಆದರೆ 2002ರಲ್ಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಅಲ್ಲಿ ನಿವೇಶನಗಳನ್ನು ಮಾಡಿ 19 ಜನರಿಗೆ ಹಂಚಿದ್ದಾರೆ. ಅಂದರೆ 2003ರಿಂದ 2009ರವರೆಗೂ ನಿವೇಶನಗಳನ್ನು ಹಂಚಲಾಗಿತ್ತು. ಆದರೆ ಅದೇ ಸ್ಥಳವನ್ನು 2004ರಲ್ಲಿ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ರು. ಹೀಗಾಗಿ ಮೊದಲು ಆ ಒಂದು ಜಾಗವನ್ನು ಗುರುತಿಸುವಂಥದ್ದು, ಅದರ ಬೌಂಡ್ರಿ ಏನಿದೆ ಎಲ್ಲವನ್ನು ಸಹ ಸುತ್ತಳತೆ ಹಾಕಿ ಸರ್ವೆ ಮಾಡಿ, ಯಾಕಂದರೆ ಕೇವಲ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾತ್ರ ಹೋಗಿಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಹೋಗಿದ್ದಾರೆ, ಸರ್ವೇಯರ್ಗಳು ಹೋಗಿದ್ದಾರೆ. ಹೀಗಾಗಿ ಮೊದಲು ಆ ಜಮೀನನ್ನು ಸರ್ವೆ ಮಾಡುವಂಥ ಕೆಲಸ ಆಗ್ತದೆ. ತದನಂತರ ಅಲ್ಲಿ ಯಾರ್ಯಾರಿಗೆ ನಿವೇಶನಗಳು ಹಂಚಲಾಗಿದೆ, ಯಾವ ಸಂದರ್ಭದಲ್ಲಿ ನಿವೇಶನ ಹಂಚಲಾಗಿದೆ ಅದು ಪ್ರಮುಖವಾದಂತಹ ದಾಖಲೆ ಆಗ್ತದೆ. ಅವರ ಒಂದು ವಿವರಗಳನ್ನು ಕಲೆ ಹಾಕಿ ಅವರಿಂದ ಮಾಹಿತಿ ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಲೋಕಾಯುಕ್ತದವರು ಈಗಾಗಲೇ ಫೀಲ್ಡ್ಗೆ ಹೇಳಿದ್ದಾರೆ. ಯಾಕಂದರೆ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾದ ಸಂದರ್ಭದಲ್ಲೂ ಸಹ ಸಾಕಷ್ಟು ಅನುಮಾನವನ್ನು ಖುದ್ದು ದೂರುದಾರ ವ್ಯಕ್ತಪಡಿಸಿದ್ರು. ಅಂದರೆ ತನಿಖೆಯನ್ನು ವಿಳಂಬ ಮಾಡಲಾಗ್ತಾ ಇದೆ ಅಂತೇಳಿ. ಹೀಗಾಗಿ ಏನು ಶುಕ್ರವಾರ ಪ್ರಕರಣ ದಾಖಲಾಗಿತ್ತು, ಶನಿವಾರ ಭಾನುವಾರ ಏನು ವರ್ಕ್ನ ಆಫೀಸ್ ಕಚೇರಿಯಲ್ಲೇ ಕೆಲಸವನ್ನು ಮಾಡಿದ್ರು. ತದನಂತರ ನಿನ್ನೆಯಷ್ಟೇ ಬೆಂಗಳೂರಿಗೆ ಹೋಗಿ ಅಧಿಕಾರಿಗಳಿಂದ ಒಂದು ಮಾಹಿತಿಯನ್ನು ನೀಡಿ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ರು. ಇವತ್ತು ಫೀಲ್ಡ್ಗೆ ಇಳಿದಿದ್ದಾರೆ, ತನಿಖೆ ಆರಂಭವಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸಂಪೂರ್ಣವಾದಂತಹ ಲೋಕಾಯುಕ್ತ ತಂಡ, ಮೈಸೂರು ನಗರಾಭಿವೃದ್ಧಿ ಅಧಿಕಾರಿಗಳ ತಂಡ, ಅದೇ ಜೊತೆಗೆ ಸರ್ವೇಯರ್ ತಂಡ ಇವೆಲ್ಲವೂ ಸಹ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಚೈತ್ರ, ಥ್ಯಾಂಕ್ ಯು ರಾಮ್ ಡೀಟೇಲ್ಸ್ಗಾಗಿ.